ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ಗೊತ್ತಿದೆ ನಿಮಗೆ KS PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಲ್ಯಾಂಡ್ ಸರ್ವೇಯರ್ ಬೀಟ್ ಫಾರೆಸ್ಟರ್ ಮತ್ತು ಗ್ರೂಪ್ C JE ಹುದ್ದೆಗಳಿಗೆ ಈ ವರ್ಷ 2024ರಲ್ಲಿ ಬಹು ನಿರೀಕ್ಷಿತ ಪರೀಕ್ಷೆಗಳಿಗಾಗಿ ನೀವೆಲ್ಲ ಕಾಯ್ತಾ ಇದ್ದೀರಾ. ಈ ಪರೀಕ್ಷೆಗಳಿಗೆ ಬೇಕಾದಂಥ ಮುಂಬರುವ ಪರೀಕ್ಷೆಯಲ್ಲಿ ಬರ್ಬೋದಾದಂಥ ಇತಿಹಾಸದ ಪ್ರಶ್ನೆಗಳೇನಿದೆ ಅವನ್ನು ನಾನಿವತ್ತು ವಿಶ್ಲೇಷಣೆಯನ್ನು ಮಾಡ್ತೇನೆ. ಮತ್ತು ಈ ಪ್ರಶ್ನೆಗಳ ಆಧಾರದ ಮೇಲೆ ಮುಂದೆ ಯಾವ ರೀತಿ ಪ್ರಶ್ನೆಗಳು ಮುಂದಿನ ಪರೀಕ್ಷೆಗಳಲ್ಲಿ ಬರ್ಬೋದು ಅಂತ ಮಾತಾಡ್ತಾ ಹೋಗೋಣ. ಡಿಯರ್ ಫ್ರೆಂಡ್ಸ್, ಈಗಾಗಲೇ KPSC ನೋಟಿಫಿಕೇಷನ್ ಮತ್ತು KEA ನೋಟಿಫಿಕೇಷನ್ ಈ ಎಲ್ಲ ನೋಟಿಫಿಕೇಷನ್ಗಳಲ್ಲಿ ವಿಶೇಷವಾಗಿ ನೀವೆಲ್ಲರೂ ಸಹ ಈ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ KAS ಅಂತ ಸರ್ವಿಸ್ ಅಂತ ಏನಿದೆ, ಗೆಜೆಟೆಡ್ ಪ್ರೊಬೇಷನರಿ ಸರ್ವಿಸ್ ಏನಿದೆ, ಇದಕ್ಕೆ ಅಪ್ಲಿಕೇಶನನ್ನು ಹಾಕಿದ್ದೀರಾ ಅಂದ್ಕೊಂಡಿದ್ದೀನಿಲ್ಲ. ಬಟ್ ಈಗ ನಿಮಗೆ ನೆನೆಗುದಿಗೆ ಬಿದ್ದಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನಿದೆ ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದೇ 5/4/2024ರಿಂದ ಏನು ಅಪ್ಲಿಕೇಶನ್ಗಳನ್ನು ಮತ್ತೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಈ ಅಪ್ಲಿಕೇಶನ್ ಕೊನೆಯ ದಿನಾಂಕ ಯಾವಾಗಾಗಿರುತ್ತೆ ಅಂದರೆ 4/5/2024ಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಅಂತಕ್ಕಂಥದ್ದು ಈ ಅರ್ಜಿಯನ್ನು ಅಥವಾ ಅಪ್ಲಿಕೇಶನ್ ಹಾಕೋದಕ್ಕೆ ಆರಂಭಗೊಳ್ಳುವ ದಿನಾಂಕ 15/4/2024ರಿಂದ ಅಪ್ಲಿಕೇಶನನ್ನು ನೀವು ಹಾಕ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟಲ್ಲಿ ಮಾಹಿತಿಯನ್ನು ಪಡಿಬೋದು ಸ್ನೇಹಿತರೆ. KS ಆಲ್ರೆಡಿ ನೀವು ಅಪ್ಲೈ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಹಾಗಾದರೆ KS ಎಕ್ಸಾಮಿನೇಷನ್ 7/7/2024ಕ್ಕೆ KS ಪ್ರಿಲಿಮಿನರಿ ಪೂರ್ವಭಾವಿ ಪರೀಕ್ಷೆ ಬಗ್ಗೆ ರೆಡಿ ಆಗ್ತಾ ಇದ್ದೀರಾ. ಆ ಸಿದ್ಧತೆಗೆ ಅನುಗುಣವಾಗಿ ನಾನು ಕೆಲವು ವಿಷಯಗಳನ್ನು ಮಾತಾಡ್ತಾ ಹೋಗ್ತೀನಿ. ನೋಡಿ, ನಮಗೆ ಇತಿಹಾಸದಲ್ಲಿ ಹಿಸ್ಟ್ರಿಯಲ್ಲಿ ಒಂದು 10 to 15 ಕ್ವೆಶನ್ಸ್ ಬಂತು ಅಂದರೆ ಆ 10 to 15 ಕ್ವೆಶನ್ಸಲ್ಲಿ ಒಂದು 4 to 5 ಕ್ವೆಶನ್ಸ್ ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ. ನೆಕ್ಸ್ಟು 2 to 3 ಕ್ವೆಶನ್ಸ್ ಮ್ಯಾಚ್ ಫಾಲೋಯಿಂಗ್ ಕೇಳೋ ಸಾಧ್ಯತೆಗಳಿರುತ್ತೆ ಗ್ರೂಪ್ C KS ಎಕ್ಸಾಮಲ್ಲಿ. ನೆಕ್ಸ್ಟು ನಿಮಗೆ ಮತ್ತೆ ಈ 3 to 4 ಕ್ವೆಶನ್ಸ್ಗಳನ್ನು AB ಸರಿಯಾಗಿದೆ, BC ಸರಿಯಾಗಿದೆ, A ಜೋಡಿ ಸರಿಯಾಗಿದೆ, ಈ ರೀತಿ ಕೊಡುವಂಥ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟ್ ಇತ್ತೀಚೆಗೆ ಮತ್ತೊಂದು ವಿಧಾನದಲ್ಲಿ ಏನು ಅಂದರೆ 2 to 3 ಕ್ವೆಶನ್ಸ್ ಸ್ಟೇಟ್ಮೆಂಟ್ ವೈಸ್ ಇರುತ್ತೆ. ಸ್ಟೇಟ್ಮೆಂಟ್ ಒಂದು ಹೇಳಿಕೆಗಳನ್ನ ಕೊಟ್ಟು ಈ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಗುರುತಿಸಬೇಕು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಕೊಟ್ಟರೆ 1 or 2 ಕ್ವೆಶನ್ಸ್ ನಿಮ್ಗೆ ಏನಾಗಿರುತ್ತೆ, ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಕೊಡ್ತಾರೆ. ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಕೊಡ್ತಾರೆ. ಇನ್ನು ಉಳಿದಂತಹ ಪ್ರಶ್ನೆಗಳು ಏನಾಗಿರುತ್ತೆ ಅಂದರೆ ಈ ಕಾಲಾನುಕ್ರಮವಾಗಿ ರಾಜರಿಗೆ ಸಂಬಂಧಿಸಿದಂತೆ ಅಥವಾ ಕಲ್ಚರಲ್ ಹಿಸ್ಟ್ರಿ ಮೇಲೆ ಒಂದು 1 or 2 ಕ್ವೆಶನ್ಸ್ ಇರ್ಬೋದು. 1 or 2 ಕ್ವೆಶನ್ಸ್ ನಿಮಗೆ ಕಲ್ಚರಲ್ ಹಿಸ್ಟ್ರಿ ಮೇಲೆ ಇರ್ಬೋದು. ಹಾಗಾದರೆ ಡೈರೆಕ್ಟ್ ಕ್ವೆಶನ್ಸ್ ಜೊತೆಗೆ ನೀವು ಈ ಮ್ಯಾಚ್ ದ ಫಾಲೋಯಿಂಗ್ ರೆಡಿ ಆಗಬೇಕು, ಮತ್ತು AB ಸರಿಯಾಗಿದೆ, BC ಸರಿಯಾಗಿದೆ, AR ಕ್ವೆಶನ್ಸ್ ಮತ್ತು ಜೋಡಿಗಳು ಸರಿಯಾಗಿದೆ ಅನ್ನೋ ವಿಧಾನಕ್ಕೆ ರೆಡಿ ಆಗಬೇಕು. ನೆಕ್ಸ್ಟು ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸಿಗೆ ರೆಡಿ ಆಗಬೇಕಾಗುತ್ತೆ. ನೆಕ್ಸ್ಟು ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥ ಕ್ವೆಶನ್ಸ್ಗಳಿಗೆ ರೆಡಿ ಆಗಬೇಕಾಗುತ್ತೆ. ಕಲ್ಚರಲ್ ಹಿಸ್ಟ್ರಿಗಳ ಮೇಲೆ ದೇವಾಲಯಗಳಿಗೆ ಸಂಬಂಧಿಸಿದಂಥ ಜೋಡಣೆಗಳು ಮತ್ತು ಕಲ್ಚರಲ್ ಹಿಸ್ಟ್ರಿ ಮೇಲೆ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎಸ್ ಫ್ರೆಂಡ್, ಹಾಗಾದರೆ ಈಗ ಒಂದು ಪ್ರಶ್ನೆ ಇಲ್ಲಿದೆ. ರಾಷ್ಟ್ರಕೂಟರು ಈ ಕೆಳಗಿನ ಯಾವ ಬಾದಾಮಿ ಚಾಲುಕ್ಯರ ರಾಜನನ್ನು ಸೋಲಿಸಿದರು ಅಂತಕ್ಕಂಥ ಪ್ರಶ್ನೆ ಇಲ್ಲಿದೆ. ಫಸ್ಟ್ ನಾವು ಏನ್ಷಿಯಂಟ್ ಕರ್ನಾಟಕ ಮತ್ತು ಏನ್ಷಿಯಂಟ್ ಕರ್ನಾಟಕನ್ ಕಲ್ಚರ್ ಬಗ್ಗೆ ಹೆಚ್ಚು ಸ್ಟಡಿ ಮಾಡಿ ಅಂತ ಹೇಳಿದ್ದೀನಿ ನಾನು. ಈ ಶಾತವಾಹನರು ಕರ್ನಾಟಕವನ್ನು ಅಥವಾ ದಕ್ಷಿಣ ಭಾರತವನ್ನು ಆಳಿದಂಥ ಮೊದಲ ಮನೆತನ. ಈ ಶಾತವಾಹನರು ಆದಮೇಲೆ ಕದಂಬರು ಬಂದರು ಅಂತಕ್ಕಂಥದ್ದು. ಕದಂಬರು ಆದಮೇಲೆ ಬಂದಂಥವ್ರು ಗಂಗರು ಅಂತಕ್ಕಂಥದ್ದು. ಗಂಗರು ಆದಮೇಲೆ ಬಂದಂಥವ್ರು ಯಾರು ಅಂದರೆ ಈ ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರಾದಮೇಲೆ ಬಂದಂಥವ್ರು ಯಾರು ಅಂದರೆ ರಾಷ್ಟ್ರಕೂಟರು. ನೋಡಿ, ಇಲ್ಲಿ ಒಂದು ಪ್ರಶ್ನೆ ನಮಗಿಲ್ಲಿ ಬೇಕಾಗುತ್ತೆ. ಕ್ರೊನಾಲಜಿಕಲ್ ಆರ್ಡ್ರಿಗೆ ನಾನು ಬರೆದಿದ್ದೀನಿ. ನೋಡಿ, ಶಾತವಾಹನರ ಸ್ಥಾಪಕ ನಿಮಗೆಲ್ಲ ಗೊತ್ತಿದೆ ಯಾರು ಅಂದರೆ ಸಿಮುಖ ಶಾತವಾಹನರ ಸ್ಥಾಪಕ. ಕದಂಬರ ಸ್ಥಾಪಕ ಯಾರು ಅಂದರೆ ಈ ಮಯೂರ ವರ್ಮ ಏನಿದ್ದಾನೆ, ಈತ ಒಂದು ಕದಂಬರ ಸ್ಥಾಪಕ. ನೆಕ್ಸ್ಟು ಗಂಗರ ಸ್ಥಾಪಕ ಯಾರು ಅಂದರೆ ಈ ದಡಿಗ ಅಂತಕ್ಕಂಥವನು ಗಂಗರ ಸ್ಥಾಪಕ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಅಂದರೆ ಈ ಜಯಸಿಂಹ. ಬಾದಾಮಿ ಚಾಲುಕ್ಯರು ಬೇರೆ, ಕಲ್ಯಾಣಿ ಚಾಲುಕ್ಯರು ಬೇರೆ, ಕಲ್ಯಾಣಿ ಕಲಚುರ್ಯರು ಬೇರೆ. ಹಾಗಾದರೆ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು ಅಂದರೆ ಎರಡನೇ ಕೀರ್ತಿ ವರ್ಮ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಎರಡನೇ ಕೀರ್ತಿ ವರ್ಮ. ನೋಡಿ, ಹಾಗಾದರೆ ಈ ರಾಷ್ಟ್ರಕೂಟರ ಸ್ಥಾಪಕ ಏನಿದ್ದಾನೆ, ಈ ದಂತಿ ದುರ್ಗ ಏನಿದ್ದಾನೆ, ದಂತಿ ದುರ್ಗ ಯಾರನ್ನು ಸೋಲಿಸಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ ಅಂತ ಕೇಳಿದ್ದಾರೆ. ನಿಮಗೆ ಮಹೇಂದ್ರ ವರ್ಮ ಪಲ್ಲವರಿಗೆ ಸಂಬಂಧಿಸಿದಂತೆ, ಕೀರ್ತಿವರ್ಮ ಮತ್ತು ಎರಡನೇ ಪುಲಿಕೇಶಿ
ಮತ್ತು ಈ ಒಂದು ರಾಜ ನರಸಿಂಹ ಈ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಿಸಿದಂತೆ ಬರ್ತಾರೆ. ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆಯಾದಂಥ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ಏನು ಮಾಡ್ತಾನೆ, ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ದಂತಿದುರ್ಗ ಸ್ಥಾಪನೆ ಮಾಡ್ತಾರೆ. ನೋಡಿ, ಇತ್ತೀಚೆಗೆ ಒಂದು ಕ್ವಶನ್ಸ್ ಕೇಳಿದ್ರು. ದಕ್ಷಿಣ ಭಾರತದಲ್ಲಿ ಚೇರ, ಚೋರ, ಪಾಂಡ್ಯ, ಸಂಗಮ ಸಾಹಿತ್ಯ ಇದೆಲ್ಲ ಲಿಟ್ರೇಚರ್ ಬರುತ್ತೆ. ಶಾತವಾಹನರಿಗೆ ಸಂಬಂಧಿಸಿದಂತೆ ಏನು ನಾನ್ಘಾಟ್ ಶಾಸನ ಮತ್ತು ನಾಸಿಕ್ ಶಾಸನ, 17ನೇ ದೊರೆ ಹಾಲನಿಗೆ ಸಂಬಂಧಿಸಿದಂತೆ, ಗೌತಮಿ ಪುತ್ರ ಶಾತಕರ್ಣಿ, ತೈ ಸಮುದ್ರ ತೋಯೆ ಪೀತವಾಹನಿಗೆ ಸಂಬಂಧಿಸಿದಂತೆ ದಕ್ಷಿಣ ಭಾರತವನ್ನು ಆಳಿದ ಅಥವಾ ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಅಂತ ಹೇಳಿದ್ದೀನಿ. ನೋಡಿ, ಈ ಕರ್ನಾಟಕವನ್ನು ಆಳಿದ ಮೊದಲ ಸ್ಥಳೀಯ ಮನೆತನ, ಕನ್ನಡ ಅಂತ ಕೇಳಿಲ್ಲ ಅವನು, ಒಂದು ಸ್ಥಳೀಯ ಮನೆತನ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಬಾಡಿ ಅಂತ ಕೇಳಿದ್ದಾನೆ ಕದಂಬರು, ಕನ್ನಡದವರು ಅಂತ ಕೇಳಿಲ್ಲ. ದೀರ್ಘಾವಧಿ ಆಳ್ವಿಕೆ ಮಾಡಿದವರು ಯಾರು ಅಂದರೆ ಗಂಗರು. ಈ ಕರ್ನಾಟಕ ಬಲ ಅಂದರೆ ಈ ಕರ್ನಾಟಕ ಬಲ ಅಂತಕ್ಕಂಥ ಅಥವಾ ಚದುರಂಗ ಬಲ ಸೇನೆಯನ್ನು ಕಟ್ಟಿ ಈ ಕರ್ನಾಟಕವನ್ನು ಏಕಾಡಳಿತಕ್ಕೆ ಒಳಪಡಿಸಿದವರು ಬಾದಾಮಿ ಚಾಲುಕ್ಯರು. ಕನ್ನಡದ ಕೀರ್ತಿಯನ್ನು ಉತ್ತರ ಭಾರತಕ್ಕೆ ಕೊಂಡೊಯ್ದಂಥ ಧ್ರುವ, ಗೋವಿಂದ ಇವರೆಲ್ಲ ಏನಿದ್ದಾರೆ ರಾಷ್ಟ್ರಕೂಟಲ್ಲಿ ಬರ್ತಾರೆ. ಕನ್ನಡದ ಮೊದಲ ಉಪಲಬ್ಧ ಕೃತಿಯಾದಂತಹ ಕವಿರಾಜ ಮಾರ್ಗ ಶ್ರೀ ವಿಜಯ ಬರೆದಿದ್ದು ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂಥವ್ರು. ಹಾಗಾದರೆ ಇದರ ಬೇಸ್ ಮೇಲೆ ಮತ್ತೆ ಬೇಸಿಕ್ಕಾಗಿ ಒಂದು ಕ್ವಶನ್ಸ್ ಕೇಳ್ಬೋದು ಮುಂದಿನ ಪರೀಕ್ಷೆಗಳಲ್ಲಿ. ನೆಕ್ಸ್ಟ್ ಹಾಗಾದ್ರೆ ರಾಷ್ಟ್ರಕೂಟರು ಆದಮೇಲೆ ನೆಕ್ಸ್ಟು ಟಿಪ್ಪು ಸುಲ್ತಾನ್ ಯಾವಾಗ ಮೈಸೂರಿನ ಅರಸನಾದನು ಅಂತ ನೋಡಿ. ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಪ್ರಶ್ನೆಗಳು ಬರ್ಬೋದು ನಮಗೆ. ಫಸ್ಟ್ ನಮಗೆ ವಿಶೇಷವಾಗಿ ಈ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ಕೆಲವು ಬೇಸಿಕ್ ಮಾಹಿತಿಗಳು ಗೊತ್ತಿರಬೇಕು. ಟಿಪ್ಪು ಸುಲ್ತಾನ್ ನೋಡಿ, ಹೈದರಾಲಿ 1721ರಲ್ಲಿ ಇವನು ಜನಿಸಿದ್ದು. ಕೋಲಾರದ ಬಗ್ಗೆ ನಮಗೆ ಗೊತ್ತಿರಬೇಕು, ಬೂದಿಕೋಟೆಯಲ್ಲಿ. 1782ರಲ್ಲಿ ಈತ ಡೆತ್ ಆಗ್ತಾನೆ. ಬಟ್ ಇವನು ಏಳಿಗೆಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ 1755ರಲ್ಲಿ ನಂಜರಾಜಯ್ಯ ದೇವರಾಜಯ್ಯ ತನ್ನನ್ನು ದಿಂಡುಗಲ್ಲಿನ ಫೌಜ್ದಾರನಾಗಿ ಮಾಡ್ತಾನೆ. ಹೈದರ್ ಮೈಸೂರಿನ ಈ ಒಂದು ಎಷ್ಟನೇ ಕೃಷ್ಣರಾಜ ಒಡೆಯರ್ ಅಂದರೆ 2ನೇ ಕೃಷ್ಣರಾಜ ಒಡೆಯರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಸೇವೆಗೆ ಸಲ್ಲುತ್ತಾರೆ. ನೆಕ್ಸ್ಟ್ ಹಾಗಾದರೆ 1759ರಲ್ಲಿ ಮರಾಠರು ಮೈಸೂರಿನ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಸೋಲಿಸಿ ಈ ಹೈದರಾಲಿ ಏನು ಮಾಡ್ತಾನೆ, 1761ರಲ್ಲಿ ಮೈಸೂರಿನ ಸರ್ವಾಧಿಕಾರಿ ಆಗ್ತಾನೆ. ಬಟ್ ಹಾಗಾದರೆ ಇಲ್ಲಿ 1753 ಈ ನವೆಂಬರ್ 10ನೇ ತಾರೀಕು ಟಿಪ್ಪು ಜಯಂತಿ ಏನಿದೆ, ಟಿಪ್ಪು ಜನಿಸಿದ್ದು. ಹಾಗೆ ಟಿಪ್ಪು ಸುಲ್ತಾನ್ 1800 ಅಂದರೆ 1782ರಲ್ಲಿ ಹೈದರ್, 1782ರಲ್ಲಿ ಹೈದರಾಲಿ ಈ ಆಂಧ್ರ ಪ್ರದೇಶದ ಚಿತ್ತೂರಿನ ಬಳಿ ಮರಣ ಹೊಂತಾನೆ. ಇವನು ಮರಣ ಹೊಂದಿದ ನಂತರ ಟಿಪ್ಪು ಸುಲ್ತಾನ್, ಹೈದರಾಲಿ ಮರಣ ಹೊಂದಿದ ನಂತರ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ಅಧಿಕಾರವನ್ನು ವಹಿಸ್ಕೊಳ್ಬೇಕಾಗುತ್ತೆ. ಹಾಗಾದರೆ ಎಷ್ಟರಲ್ಲಿ ಟಿಪ್ಪು ಸುಲ್ತಾನ್ ಅಧಿಕಾರವನ್ನು ವಹಿಸ್ಕೊಂಡ? 1782. ಟಿಪ್ಪು 1799 ಮೇ 4ನೇ ತಾರೀಕು ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಹೋರಾಡುವಾಗಲೇ ಏನು ಮಾಡ್ತಾನೆ, ಮರಣ ಹೊಂದ್ತಾನೆ. ಹಾಗಾದರೆ 1799 ಮಂತ್ ಆಫ್ ಜೂನಲ್ಲಿ ಏನಾಗುತ್ತೆ, ಶ್ರೀರಂಗಪಟ್ಟಣ ಒಪ್ಪಂದ ಆಗಿ ಈ ಮೈಸೂರು ಸಂಸ್ಥಾನ ಹರಿದು ಹಂಚಿ ಹೋಗುತ್ತೆ ಸ್ನೇಹಿತರೆ. ಇದು ನಮಗೆ ಬೇಸಿಕ್ಕಾಗಿ ಬೇಕಾದಂಥ ಒಂದು ಅಂಶ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ವಿಶೇಷವಾಗಿ ನಾವು ನೋಡೋದಾದರೆ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಬಗ್ಗೆ ವಿಶೇಷವಾಗಿ ನೋಡಿದ್ವಿ. ಇನ್ನೂ ಡೀಟೇಲ್ಸ್ ಆಗಿ ನಿಮಗೆ ಟೆಕ್ಸ್ಟ್ ಬುಕ್ಸ್ಗಳಲ್ಲಿರುತ್ತೆ, ನೋಟ್ಸ್ಗಳಿರುತ್ತೆ, ನಮ್ಮ ಆನ್ಲೈನ್ ಕ್ಲಾಸ್ಗಳಲ್ಲೂ ಸಹ ಇರುತ್ತೆ. ನಮ್ಮಲ್ಲಿ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳು ಎರಡೂ ಸಹ ಅವೈಲೇಬಲ್ ಇದೆ. PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಿಸಿದಂತೆ ನಿಮಗೆ ಕಮ್ಯುನಿಕೇಷನ್ ಪೇಪರ್ ಸಪ್ರೇಟು ಮತ್ತು ಜನರಲ್ ಪೇಪರ್ಲಿ ಲ್ಯಾಂಡ್ ಸರ್ವೆ ಇರ್ಬೋದು, ಮತ್ತು ನಿಮಗೆ ಅದರಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಿಸಿದಂಥ ಎನ್ವೈರ್ನ್ಮೆಂಟ್ ಇಶ್ಯೂಸ್ ಇರ್ಬೋದು, ಮತ್ತು ಕೋಆಪರೇಟಿವ್ ಇರ್ಬೋದು, ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂಥ ಮತ್ತು RDPRಗೆ ಸಂಬಂಧಿಸಿದಂಥ GS ಪೇಪರ್ಲಿ ಸಪರೇಟ್ ಆದಂತಹ ಕೆಲವು ವೀಡಿಯೋಸ್ಗಳನ್ನು ಮಾಡಿದ್ದೇವೆ. ನೀವು ಅದನ್ನು ವಿಶೇಷವಾಗಿ ಪ್ಲೇಸ್ಟೋರ್ಲಿ ಸ್ಪರ್ಧಾ ಕರ್ನಾಟಕವನ್ನು ಡೌನ್ಲೋಡ್ ಮಾಡಿಕೊಂಡು ಫ್ರೀ ಡೆಮೋ ವೀಡಿಯೋಸ್ ಇರುತ್ತೆ, ಅದನ್ನು ನೋಡ್ಬೋದು. ಚಾಪ್ಟರ್ ವೈಸ್ ಕ್ಲಾಸ್ ಇರುತ್ತೆ. ಇಷ್ಟ ಆದರೆ ನೀವು ಆನ್ಲೈನ್ ತರಬೇತಿಯನ್ನು ಪಡಿಬೋದು ಸ್ನೇಹಿತರೆ.
ನೆಕ್ಸ್ಟ್ ಹಾಗಾದರೆ ಕೆಳಗಿನ ಒಪ್ಪಂದಗಳನ್ನು ಕಾಲಾನುಕ್ರಮದಲ್ಲಿ ಇರಿಸಿ ಅಂತ ಇದೆ. ನೋಡಿ, ಅಮೃತ್ಸರ ಒಪ್ಪಂದ, ಹಾಗೆ ಬೆಸ್ಸಿನ್ ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ ಮತ್ತು ಈ ಒಂದು ಸಾಲ್ಬಾಯ್ ಒಪ್ಪಂದ ಅಂತಕ್ಕಂಥದ್ದು ಕೇಳಿದರೆ ಇದನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆಲ್ಲ ಗೊತ್ತಿದೆ ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಫ್ರೆಂಚ್ ಯುದ್ಧಗಳು ಮತ್ತು ಆಂಗ್ಲೋ ಸಿಖ್ ಯುದ್ಧಗಳು. ಇವು 4 ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ಓದ್ಕೊಂಡಿರಬೇಕು. ಈಗ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂದ್ರೇನು, ಸಾಲ್ಬಾಯ್ ಒಪ್ಪಂದ ಅಂದ್ರೇನು, ನೆಕ್ಸ್ಟ್ ವಿಶೇಷವಾಗಿ ನಮಗೆ ಬೆಸ್ಸಿನ್ ಒಪ್ಪಂದ ಅಂದ್ರೆ ಎಲ್ಲಾಗುತ್ತೆ, ಅಮೃತ್ಸರ ಒಪ್ಪಂದ ಅಂದರೆ ಎಲ್ಲಾಗುತ್ತೆ ಅಂತಕ್ಕಂಥದ್ದೆಲ್ಲ ವಿಶೇಷವಾಗಿ ಗೊತ್ತಿರಬೇಕು ಸ್ನೇಹಿತರೆ. ನೋಡಿ, ಈಗ ಸಾಲ್ಬಾಯ್ ಒಪ್ಪಂದ ಯಾವಾಗ ಆಯಿತು ಅಂತಕ್ಕಂಥದ್ದು 1782ರಲ್ಲಿ ಈ ಫಸ್ಟ್ ಆಂಗ್ಲೋ ಮರಾಠ ಯುದ್ಧದಲ್ಲಿ ಆದಂಥದ್ದೇ ಈ ಸಾಲ್ಬಾಯ್ ಒಪ್ಪಂದ. ನೆಕ್ಸ್ಟ್ ಹಾಗಾದರೆ ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ ಈ ಥರ್ಡ್ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆದಂಥದ್ದೇ ಈ ಶ್ರೀರಂಗಪಟ್ಟಣ ಒಪ್ಪಂದ. ನೆಕ್ಸ್ಟ್ ಹಾಗಾದರೆ 1802ರಲ್ಲಿ ಈ ಎರಡನೇ ಆಂಗ್ಲೋ ಮತ್ತು ಮರಾಠ ಯುದ್ಧದಲ್ಲಿ ಆದಂಥದ್ದೇ ಬೆಸ್ಸಿನ್ ಒಪ್ಪಂದ. ನೆಕ್ಸ್ಟ್ ಹಾಗಾದರೆ 1809ರಲ್ಲಿ ರಣಜಿತ್ ಸಿಂಗ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ನಡೆದಂಥದ್ದೇ ಅಮೃತ್ಸರ ಒಪ್ಪಂದ. ಹಾಗಾದರೆ ಇದು ಕೆಳಗಿನಿಂದ ಮೇಲಕ್ಕೆ ಸರಿಯಾಗಿದೆ. 4321 ಎಲ್ಲಾದರೂ ಆಪ್ಷನ್ಸ್ ಇದೆಯಾ ನೋಡಿ, 4321 ಆಪ್ಷನ್ಸ್ ಇಲ್ಲಿದೆ. ನಿಮಗೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ, ಮರಾಠ ಯುದ್ಧ ಮತ್ತು ಫ್ರೆಂಚ್ ಯುದ್ಧ. ಫ್ರೆಂಚ್ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ. ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯ್ ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ. ಇಯರ್ ವೈಸ್ ಬರೆದಿದ್ದೀನಿ, ನೀವು ಇದನ್ನು ಸ್ಟಡಿ ಮಾಡಬಹುದು. ಎಸ್, ಹಾಗಾದರೆ 3ನೇ ಪ್ರಶ್ನೆ ಆದಮೇಲೆ 4ನೇ ಪ್ರಶ್ನೆಗೆ ನಾನು ಮಾತಾಡ್ತಾ ಹೋಗ್ತೀನಿ. ಕಲ್ಕತ್ತಾ ಮತ್ತು ಆಗ್ರಾ ನಡುವೆ ಮೊದಲ ಟೆಲಿಗ್ರಾಫ್ ಅಂಚೆ ತಂತಿ, ಕನ್ನಡದಲ್ಲಿ ಏನಂತ ಕರಿತೀವಿ ಇದನ್ನು, ಅಂಚೆ ಮತ್ತು ತಂತಿ ವ್ಯವಸ್ಥೆ ಅಂತಕ್ಕಂಥ ಅಂಚೆ ತಂತಿ ಮಾರ್ಗವನ್ನು ಯಾವಾಗ ತೆರೆಯಲಾಯಿತು ಅಂತಕ್ಕಂಥದ್ದಿದೆ ನೋಡಿ. 1852, 1853, 1854, 1855 ಎಲ್ಲ ನಿಯರೆಸ್ಟ್ ಹತ್ತಿರವಾಗಿರ್ತಕ್ಕಂಥವ್ರು ಇದೆ. ಬಟ್ ಆದರೆ ಇಲ್ಲಿ ಲಾರ್ಡ್ ಡಾಲ್ಹೌಸಿ ಸುಮಾರು ಬೆಳವಣಿಗೆಗಳನ್ನು ಮಾಡ್ತಾನೆ. ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥವನು ಭಾರತದ ಸಾರಿಗೆ ವ್ಯವಸ್ಥೆಯ ಪಿತಾಮಹ. ನೋಡಿ, 1852ರಲ್ಲಿ ಲಾರ್ಡ್ ಹೌಸಿ ಅಂತಕ್ಕಂಥವನು ಅಥವಾ ಲಾರ್ಡ್ ಡಾಲ್ಹೌಸಿ ಅಂತಕ್ಕಂಥವನು ಇನಾಮ್ ಕಮಿಷನನ್ನು ಜಾರಿಗೆ ತರ್ತಾನೆ. 1853ರಲ್ಲಿ ಇವನು ಮುಂಬೈ ಟು ತಾಣದವರೆಗೆ ರೈಲು ಸಂಚಾರದ ಜೊತೆಗೆ ಈ ಒಂದು ಟೆಲಿಗ್ರಾಫ್ ಸಿಸ್ಟಮನ್ನು ಜಾರಿಗೆ ತಂದಿದ್ದು 1853. ಬಟ್ ಅದು ಇಂಪ್ರೂವ್ಮೆಂಟ್ ಆಗಿದ್ದು 54ಕ್ಕೆ. ನಾವು ಫಸ್ಟ್ ಅವನು ಯಾವಾಗ ತೆರೆಯಲಾಯಿತು ಅಂತ ಕೇಳಿರೋದ್ರಿಂದ 53 ರೈಟ್ ಆನ್ಸರ್ ಹಾಕಬೇಕು, 54 ಹಾಕಂಗಿಲ್ಲ. ಎಸ್, ಹಾಗಾದರೆ ವಿಶೇಷವಾಗಿ ನಾವು ಇದನ್ನು ನೋಡ್ತಾ ಬಂದ್ವಿ. ಎಸ್, ಇದಾದ ಮೇಲೆ ಮುಂದಿನ ವಿಷಯಗಳು ಏನೇನು ಅಂತಕ್ಕಂಥದ್ದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನು ಪ್ರತಿಪಾದಿಸಿತು ಅಂತಕ್ಕಂಥದ್ದು ಏನಿದೆ, ಇದರ ವಿಶೇಷತೆಗಳು ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗಬೇಕು. ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನು ಪ್ರತಿಪಾದಿಸಿತು 1906ರಲ್ಲಿ. ಅದರ ಜನನದ ಸಮಯದಲ್ಲಿ, ಖಿಲಾಫತ್ ಚಳವಳಿಯ ಸಮಯದಲ್ಲಿ 1930ರಲ್ಲಿ ಅದು ನಾಗರಿಕ ಸಹಕಾರ ಅಂದರೆ ನಾನ್ ಕೋಆಪರೇಷನ್ ಮೂಮೆಂಟ್ ಅಂತಕ್ಕಂಥದ್ದು, ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್ ಅಂತಕ್ಕಂಥದ್ದು, ಅಂದರೆ ನಾಗರಿಕ ಅಂತಕ್ಕಂಥದ್ದು ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್ ಸಂದರ್ಭದಲ್ಲಿ ವಿರೋಧಿಸಿದಾಗ ಅಥವಾ ಲಾಹೋರ್ ಅಧಿವೇಶನದಲ್ಲಿ. ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿದೆ 1906ರಲ್ಲಿ ಈ ಢಾಕಾದಲ್ಲಿ ಸ್ಥಾಪನೆ ಆಗಿದ್ದು ಮುಸ್ಲಿಂ ಲೀಗ್ ಸಲೀಮುಲ್ಲಾ ಖಾನ್ ಅವರಿಂದ. ಢಾಕಾದಲ್ಲಿ ಸ್ಥಾಪನೆಯಾದಂತಹ ಈ ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಬ್ರಿಟಿಷ್ ಭಾರತದಲ್ಲಿ ಮುಸಲ್ಮಾನರು ತಮ್ಮ ಜಾಗೃತಿಗಾಗಿ ಇದನ್ನು ಸ್ಥಾಪನೆ ಮಾಡಿಕೊಳ್ತಾರೆ. 1885ರಲ್ಲಿ ಏನು ಇಂಡಿಯಾದವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿಕೊಂಡ್ರು, ಅದಕ್ಕನುಗುಣವಾಗಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತು. ನೋಡಿ, ಈ ಮುಸ್ಲಿಂ ಲೀಗ್ನಿಂದಲೇ ಏನು ವಿಶೇಷವಾಗಿ ಅಂತಕ್ಕಂಥದ್ದನ್ನು ನಾವು ನೋಡಿದರೆ ಕೆಲವು ದೇಶ ವಿಭಜನೆಯ ಬೀಜ ಬಿತ್ತನೆ ಆಯಿತು ಅಂತ ಹೇಳ್ತೀವಿ. ನೆಕ್ಸ್ಟು ಈ ಮುಸ್ಲಿಂ ಲೀಗ್ನಲ್ಲಿದ್ದಂತಹ ಈ ಮಹಮ್ಮದ್ ಇಕ್ಬಲ್ ರವರು ಏನಿದ್ದಾರೆ ಇವರನ್ನು ದ್ವಿರಾಷ್ಟ್ರ ಸಿದ್ಧಾಂತದ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ಡ್ಯುಯಲ್ ನೇಷನ್ ಥಿಯರಿ.
ದ್ವಿರಾಷ್ಟ್ರ ಸಿದ್ಧಾಂತದ ಪಿತಾಮಹ. ನೆಕ್ಸ್ಟ್ ಇದಾದಮೇಲೆ ನಮಗೆ ಈ ರೆಹಮತ್ ಹಾಲಿ ಅಂತಕ್ಕಂಥವರು ಈ ಪಾಕಿಸ್ತಾನ ಅಂತಕ್ಕಂಥ ಹೆಸರನ್ನು ಏನು ಮಾಡಿದರು. ನೆಕ್ಸ್ಟು ಅದೇ ರೀತಿಯಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರು 29ರಲ್ಲಿ 14 ಪಾಯಿಂಟ್ಸ್ 14 ಅಂಶಗಳ ಬೇಡಿಕೆಯನ್ನು ಬ್ರಿಟಿಷರ ಮುಂದೆ. ಆದರೆ ಈ ಪಾಕಿಸ್ತಾನ ಟರಾವೋ, ಈ ಪ್ರಶ್ನೆಯ ಅರ್ಥ ಏನು ಅಂದರೆ ಈ ಪಾಕಿಸ್ತಾನ ಟರಾವೋ ಅಂತಕ್ಕಂಥದ್ದನ್ನು ಈ ಜಿನ್ನಾ ಅವರು ಹೊರಡಿಸಿದ್ದು ಯಾವಾಗ ಅಂದರೆ 1940ರ ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಇದನ್ನು ಹೊರಡಿಸ್ತಾರೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನ. ಇದನ್ನು ನಾವು ಪಾಕಿಸ್ತಾನ ಟರಾವೋ ಅಂತಲೂ ಕರಿತೀವಿ, ಸಹ ಕರಿತೀವಿ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಇದಾದಮೇಲೆ ಈ ಕೆಳಗಿನ ಯಾವ ನಿಯಮಾವಳಿಗಳಲ್ಲಿ ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಶಿಕ್ಷಣದ ಮಾಧ್ಯಮವಾಗಿ ಇಂಗ್ಲೀಷ್ ಕಡ್ಡಾಯಗೊಳಿಸಲಾಯಿತು? ದೆನ್ ಕಂಪಲ್ಸರಿ ಇಂಗ್ಲೀಷ್ ಎಜುಕೇಷನ್ ಇಂಪ್ರೂವ್ಮೆಂಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಯಾವ ಸಂದರ್ಭದಲ್ಲಿ ಯಾವ ಆ್ಯಕ್ಟ್ ನೋಡಿ. 1784ರ ಪಿಟ್ಸ್ ಆ್ಯಕ್ಟ್ ಏನು ಹೇಳುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ ಬಗ್ಗೆ ಮಾತಾಡುತ್ತೆ, ಇದು ಬೋರ್ಡ್ ಆಫ್ ಕಂಟ್ರೋಲ್ ಬಗ್ಗೆ ಮಾತಾಡುತ್ತೆ. ವ್ಯಾವಹಾರಿಕ ಅಧ್ಯಯನಗಳು ಹೆಂಗೆ ಡಿವೈಡ್ ಆದವು ಅಂತ ನೋಡಿ. ಇಲ್ಲಿ ಎಜುಕೇಷನ್ ಇದು ಡಿಸ್ಪ್ಯಾಚಿಗೆ ಸಂಬಂಧಿಸಿದಂತೆ ಇದನ್ನು ನಾವೇನಂತ ಕರಿತೀವಿ, ಚಾರ್ಲ್ಸ್ ಹುಡ್ ವರದಿ ಅಂತ ಕರಿತೀವಿ. ಈ ಚಾರ್ಲ್ಸ್ ವುಡ್ ವರದಿ ಅಂತಕ್ಕಂಥದ್ದು ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ ನೋಡಿ. ವಿಶೇಷವಾಗಿ ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ ಭಾರತದಲ್ಲಿ ಮದ್ರಾಸ್, ಕಲ್ಕತ್ತಾ ಮತ್ತು ಬಾಂಬೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಅಥವಾ ಇಂಗ್ಲೀಷಿಗೆ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗಬೇಕು. ಒಟ್ಟಾರೆ ಹೈಯರ್ ಎಜುಕೇಷನ್ ಏನಾಗಬೇಕು, ಇಂಗ್ಲೀಷ್ ಮಾಧ್ಯಮದಲ್ಲಿರಬೇಕು ಅಂತಕ್ಕಂಥದ್ದನ್ನು ಇದು ಇಂಪ್ರೂವ್ಮೆಂಟ್ ಮಾಡ್ತು. ಅದರ ಜೊತೆಗೆ ಇದು ಏನು ಹೇಳ್ತಾ ಹೋಗುತ್ತೆ, ವುಡ್ಸ್ ವರದಿ ಅಂತಕ್ಕಂಥದ್ದು ನೋಡಿ. ಪ್ರಾಥಮಿಕ ಶಿಕ್ಷಣ ಬಿಟ್ಟರೆ ಪ್ರಾಥಮಿಕ ಆದಮೇಲೆ ಪ್ರೌಢ ಉನ್ನತ ಶಿಕ್ಷಣ ನಿಮಗೆ ಇಂಗ್ಲೀಷಲ್ಲಿರಬೇಕು ಅಂತಕ್ಕಂಥ. ಪ್ರೌಢ ಶಿಕ್ಷಣಕ್ಕೆ ಎಕ್ಸ್ಕ್ಯೂಸ್ ಸ್ಥಳೀಯ ಭಾಷೆಗಿದ್ದರೂ ಉನ್ನತ ಶಿಕ್ಷಣ ಇಂಗ್ಲೀಷಲ್ಲಿರಲಿ. ಯಾಕೆ ಅಂದರೆ ಭಾರತೀಯರು ವಿದೇಶಿಯ ವಿಜ್ಞಾನ ತಂತ್ರಜ್ಞಾನವನ್ನು ಮತ್ತು ಸಾಹಿತ್ಯವನ್ನು ತಿಳಿಬೇಕಾದ್ರೆ ಅವರು ಇಂಗ್ಲೀಷನ್ನು ಕಲಿಲೇಬೇಕು ಅಂತ ಹೇಳುತ್ತೆ. ಆದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಕಾಲದಲ್ಲಿ ಈ ಮೆಕಾಲೆ ರಿಪೋರ್ಟ್ಸ್ ಬರುತ್ತೆ, ಮಿನಿಟ್ ಅಂತ ಕರಿತೀವಿ. ಈ ಮೆಕಾಲೆ ಮಿನಿಟ್ ಏನು ಮಾಡ್ತು ಅಂದರೆ 1837 ಈ ಮಂತ್ ಆಫ್ ಮಾರ್ಚ್ 7ನೇ ತಾರೀಕು ಕಂಪಲ್ಸರಿಯಾಗಿ ಭಾರತದಲ್ಲಿ ಏನಾಯಿತು ಅಂದರೆ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಅಥವಾ ಈ ಒಂದು ಆಡಳಿತ ಭಾಷೆ, ಕಂಪಲ್ಸರಿ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಆಡಳಿತ ಭಾಷೆ ಮತ್ತು ಇಂಗ್ಲೀಷ್ ಶಿಕ್ಷಣ ಅಂತಕ್ಕಂಥದ್ದು ಮಾಧ್ಯಮ ಶಿಕ್ಷಣವಾಗಿ ಬರುತ್ತೆ. ಹಾಗೆ ಈ ಮೆಕಾಲೆ ಹೇಳಿರುವಂತೆ ಭಾರತದ ಮತ್ತು ಏಷ್ಯಾದ ಸಾಹಿತ್ಯ ಯುರೋಪ್ ಕಾಂಟಿನೆಂಟಿನ ಒಂದು ಕಪಾಟಿಗೆ ಸಮ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಹಾಗಾದರೆ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಆ್ಯಕ್ಟು ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟಲ್ಲಿ. ಈಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಡಿಯಲ್ಲಿ ಬರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಆ್ಯಕ್ಟ್ಗಳಿವೆಲ್ಲ ನೋಡಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಫಸ್ಟ್ ನಿಯಂತ್ರಣ ಏರಿದಂಥ ಆ್ಯಕ್ಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್. ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಅಂತ ಮಾಡಿದಂಥದ್ದು ಯಾರು ಅಂದರೆ ವಾರನ್ ಹೇಸ್ಟಿಂಗ್ಸು ಇದು. ನೆಕ್ಸ್ಟು ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಹಂತ ಫಸ್ಟ್ ಸ್ಟೇಜ್ ಯಾವುದು ಅಂದರೆ ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್. ನೆಕ್ಸ್ಟ್ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥದ್ದು ಏನು ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ಜಾರಿಯಲ್ಲಿದ್ದಂತಹ ಈ ದ್ವಿಸರ್ಕಾರ ಮತ್ತು ದಿವಾನಿ ರೈಟ್ಸನ್ನು ರದ್ದತಿಗೊಳಿಸಿದ್ದು ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿದೆ. ಸರ್ ಎಲಿಜಾ ಇಂಪೆ ಅವರ ಬೇಸಿಕಲ್ಲಿ ಸ್ಟಾರ್ಟ್ ಆಗಿದ್ದು ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೂಲಕ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಸ್ನೇಹಿತರೆ, ಭಾರತದಲ್ಲಿ ಆಂಗ್ಲೋ ಫ್ರೆಂಚ್ ಪೈಪೋಟಿಯಲ್ಲಿ ಈ ಯಾವ ಯುದ್ಧಗಳು ನಿರ್ಣಾಯಕವೆಂದು ಸಾಬೀತಾಯಿತು ನೋಡಿ. ಆಂಗ್ಲೋ ಫ್ರೆಂಚಲ್ಲಿ ಒಂದು ವಾಂಡಿವಾಶ್ ಬಂತು, ಅಸ್ಸೆ ಕದನ ಬಂತು, ಚೆಲಿಯಾವಾಲ್ ಕದನ ಬಂತು ಮತ್ತು ಶ್ರೀರಂಗಪಟ್ಟಣ ಕದನ ಬಂತು. ನಮಗಿಲ್ಲಿ ಕೇಳಿರ್ತಕ್ಕಂಥದ್ದು ಏನು ಅಂದರೆ ಆಂಗ್ಲೋ ಫ್ರೆಂಚ್ ವಾರ್ ಬಗ್ಗೆ ಕೇಳಿದ್ದಾನೆ. ಆಂಗ್ಲೋ ಫ್ರೆಂಚ್ ವಾರ್ ನೋಡಿ 1746ರ ಒಂದು ಈ ಆಸ್ಟ್ರಿಯಾ ಉತ್ತರಾಧಿಕಾರತ್ವಕ್ಕಾಗಿ ನಡೆದ ಯುದ್ಧ ಫಸ್ಟ್ ಆಂಗ್ಲೋ ಫ್ರೆಂಚ್ ವಾರ್ ಅಂತಕ್ಕಂಥದ್ದು.
ನೆಕ್ಸ್ಟ್ ವಿಶೇಷವಾಗಿ ನಮಗೆ 1749ರಲ್ಲಿ ಈ ಒಂದು ಸೆಕೆಂಡ್ ಆಂಗ್ಲೋ ಫ್ರೆಂಚ್ ವಾರ್ ನಡೆಯುತ್ತೆ. ಇಲ್ಲಿ ಅಂಬರ್ ಕಾಳಗ ತಿರುಚನಪಳ್ಳಿ ಕಾಳಗದಲ್ಲಿ ಅನ್ವರುದ್ದೀನ್ ಮತ್ತು ಚಂದ ಸಾಹೇಬ ಡೆತ್ ಆಗುತ್ತೆ. ನೆಕ್ಸ್ಟ್ ಹಾಗಾದರೆ 1756ರಲ್ಲಿ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ. ಇದು 1763ಕ್ಕೆ ಎಂಡ್ ಆಗುತ್ತೆ. ಇದೇ ಈ ಥರ್ಡ್ ಆಂಗ್ಲೋ ಫ್ರೆಂಚ್ ವಾರ್ ಅಂತ ಕರಿತೀವಿ. ಆಂಗ್ಲೋ ಫ್ರೆಂಚ್ ವಾರ್ ಅಂತ ಕರಿತೀವಿ. ನೋಡಿ, ಈ ಕದನ ಯಾಕೆ ಸ್ಟಾರ್ಟ್ ಆಯಿತು? ಈ ಸಪ್ತವಾರ್ಷಿಕ ಯುದ್ಧಗಳು ನಡೆಯುತ್ತೆ. ಈ ಸಪ್ತವಾರ್ಷಿಕ ಯುದ್ಧಗಳು ಎಲ್ಲಿ ನಡೆಯುತ್ತೆ ಅಂದರೆ ಯುರೋಪಿನಲ್ಲಿ ನಡೆದಂಥ ಸಪ್ತವಾರ್ಷಿಕ ಯುದ್ಧ ಇದಕ್ಕೊಂದು ಕಾಸಸ್ ಆಗುತ್ತೆ, ಕಾರಣ ಆಗುತ್ತೆ. ಆದರೆ ಈ ಒಂದು 1760ರ ತಮಿಳುನಾಡಿನ ವಾಂಡಿವಾಶ್ ಕದನ ಏನಿದೆ ಭಾರತದಲ್ಲಿ ಫ್ರೆಂಚರ ವೈಭವವನ್ನು ಎಂಡ್ ಮಾಡುತ್ತೆ. ಈ ವಾಂಡಿವಾಶ್ ಕದನದಲ್ಲಿ ಫ್ರೆಂಚರ ಒಂದು ಗವರ್ನರ್ ಆದಂತಹ ಈ ಒಂದು ಕೌಂಟ್ ಡಿ ಲ್ಯಾಲಿಯನ್ನು ಸೆರೆ ಹಿಡಿತಾರೆ, ಅಥವಾ ಇವನ್ನ ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿತಾರೆ. ನೆಕ್ಸ್ಟು ಸರ್ ಐರ್ ಕೂಟ್ ಅಂತಕ್ಕಂಥವನು ಬ್ರಿಟಿಷ್ ಪರವಾಗಿರ್ತಾನೆ, ಈತ ಫ್ರೆಂಚ್ ಪರವಾಗಿರ್ತಾನೆ. ಇವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಸರ್ ಐರ್ಕೂಟ್ ಗೆಲ್ತಾನೆ, ಕೌಂಟ್ ಡಿ ಲ್ಯಾಲಿ ಸೋಲ್ತಾನೆ. ಹಾಗಾದರೆ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ವಾಂಡಿವಾಶ್ ಕದನ. ಈ ಕದನದೊಂದಿಗೆ ಭಾರತದಲ್ಲಿ ಆಂಗ್ಲೋ ಫ್ರೆಂಚರ ಪೈಪೋಟಿ ಯಾವಾಗ ನಿರ್ಣಾಯಕವಾಯಿತು ಅಥವಾ ಫ್ರೆಂಚರು ಸಂಪೂರ್ಣವಾಗಿ ಸೋತರು ಅಂತಕ್ಕಂಥದ್ದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿಯಾಡಿದ ಕದನ ಯಾವುದು ಅಂದರೆ 1757ರ ಪ್ಲಾಸಿ ಕದನ. ಇಲ್ಲಿ ವಾಂಡಿವಾಶ್ ಕದನ ಆಗಿದ್ದು ಮತ್ತಷ್ಟು ಅವರಿಗೆ ಬಲ ಬಂತು. ನೆಕ್ಸ್ಟ್ ರೆವಲ್ಯೂಷನರಿ ಥಾಟ್ಸ್ ಮೇಲೆ ಒಂದು ಪ್ರಶ್ನೆ ಇದೆ. ಈ ಗದ್ದರ್ ಪಕ್ಷ ಇರ್ಬೋದು, ನೆಕ್ಸ್ಟು ಇಂಡಿಯನ್ ಹೌಸ್ ಇರ್ಬೋದು, ಮೇಡಮ್ ಬಿಕಾಂಜೆ ಅವರು ಫ್ರೀಡಮ್ ಮೂಮೆಂಟಲ್ಲಿ ಮಾಡಿರ್ತಕ್ಕಂಥ ವರ್ಕ್ ಇರ್ಬೋದು. ಇದರಲ್ಲಿ ಯಾವುದು ಕರೆಕ್ಟ್ ಅಂತಕ್ಕಂಥದ್ದು ನಮಗೆ ಬೇಕಾಗುತ್ತೆ. ಫ್ರೀಡಮ್ ಮೂಮೆಂಟಲ್ಲಿ ಮಾಡಿರ್ತಕ್ಕಂಥ ಒಬ್ಬರು ಬೆಸ್ಟ್ ಅಂದರೆ ಮೇಡಮ್ ಬಿಕಾಂಜಿ ಅಂತಕ್ಕಂಥವ್ರು. ಲಾಲಾ ಹರದಯಾಳ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಕ್ರಾಂತಿಕಾರಿಯಾಗಿ ಇವರೆಲ್ಲ ಈ 1905ರಲ್ಲಿ ಈ ಶ್ಯಾಮ್ಜಿ ಕೃಷ್ಣವರ್ಮ ಸ್ಟಾರ್ಟ್ ಮಾಡಿದಂತಹ ಲಂಡನ್ನಲ್ಲಿ ಇಂಡಿಯನ್ ಹೌಸ್ ಏನಿದೆ ಇದರ ಸದಸ್ಯರಾಗಿ ಭಗತ್ ಸಿಂಗ್ ಅವರು ಮತ್ತು ಈ ಲಾಲಾ ಹರದಯಾಳ್ ಅವರು ಮತ್ತು ಮದನ್ ಲಾಲ್ ಧಿಂಗ್ರಾ ಅವರು ಇವರಿಂದ ಮೋಟಿವೇಟ್ ಆಗ್ತಾರೆ. ಶ್ಯಾಮ್ಜಿ ಕೃಷ್ಣವರ್ಮ ಸ್ಟಾರ್ಟ್ ಮಾಡಿದ್ದು ಇಂಡಿಯನ್ ಹೌಸ್. ಇದರಿಂದ ಮೋಟಿವೇಟ್ ಆಗಿ 1913ರಲ್ಲಿ ಅಮೇರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಕ್ಷವನ್ನು ಸ್ಟಾರ್ಟ್ ಮಾಡಿದ್ಯಾರು ಅಂದರೆ ಲಾಲಾ ಹರದಯಾಳ್. ಇದರ ಮೊದಲ ಅಧ್ಯಕ್ಷ ಯಾರು ಅಂದರೆ ಈ ಸೋಹನ್ ಸಿಂಗ್ ಬಕ್ಷಿ ಅಂತಕ್ಕಂಥವನು ಇದರ ಮೊದಲ ಅಧ್ಯಕ್ಷ. ಯಾವುದು? ಗದ್ದರ್ ಪಾರ್ಟಿ. ಹಾಗಾಗಿ ರೈಟ್ ಆನ್ಸರು ಆಪ್ಷನ್ ಬಿ ಸ್ನೇಹಿತರೆ. ನೆಕ್ಸ್ಟು ಅದೇ ರೀತಿಯಾಗಿ ನಾವು ಮುಂದುವರಿತಾ ಹೋದರೆ ಮಹಾತ್ಮ ಗಾಂಧಿಯವರು ಈ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಥವಾ ಗಾಂಧಿಯವರ ಬಗ್ಗೆ ಬರೀ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಿಲ್ಲ ಅಂತಕ್ಕಂಥ ಪ್ರಶ್ನೆಯಲ್ಲಿದೆ. ನೋಡಿ, ಗಾಂಧೀಜಿಯವರು ಅಹಿಂಸೆಯನ್ನು ನಂಬಿದ್ದರು. ಹಿಂಸೆ ಅಲ್ಲ, ನಾನ್ ಕೋಆಪರೇಷನನ್ನು ಇವರು ನಂಬಿದ್ದರು. ಇದು ರೈಟ್ ಆಗಿದೆ. ನೋಡಿ, ವಿಧಾನಗಳ ಪಾವಿತ್ರ್ಯದಲ್ಲಿ ಗಾಂಧಿಗೆ ನಂಬಿಕೆ. ನೀವು ಯಾವುದೇ ಕೆಲಸವನ್ನು ಮಾಡಿ ಅದರಲ್ಲಿ ಒಂದು ರೂಲ್ ಆ್ಯಂಡ್ ರೆಗ್ಯುಲೇಷನ್ ಇರಬೇಕು, ಪಾವಿತ್ರ್ಯತೆ ಇರಬೇಕು ಅನ್ನೋದು ಸಹ ನಂಬಿದ್ರು. ನೋಡಿ, ಗಾಂಧಿಯವರು ಧರ್ಮದಿಂದ ರಾಜಕೀಯವನ್ನು ಸಂಪೂರ್ಣವಾಗಿ ಬೇರ್ಪಡಿಸಬೇಕೆಂದು ಪ್ರತಿಪಾದಿಸಿದರು. ಯಾಕೆಂದರೆ ದಯವೇ ಧರ್ಮದ ಮೂಲವಯ್ಯ ಅಂತ ನಂಬಿದವರು ಗಾಂಧೀಜಿಯವರು ಏನು ಹೇಳ್ತಾರೆ, ಕೋಮುಗಲಭೆ ಬಗ್ಗೆ ಹೋರಾಡ್ತಾರೆ. ರಾಜಕೀಯದಲ್ಲಿ ಸತ್ಯ ಅಸತ್ಯತೆಗಳಿರ್ತವೆ, ರಾಜಕೀಯದಲ್ಲಿ ಸತ್ಯಗಳಿರಬೇಕು, ಧರ್ಮ ಇರಬೇಕು. ಧರ್ಮದಿಂದ ಅದನ್ನು ನಾವು ಪ್ರತ್ಯೇಕ ರಾಜಕೀಯವನ್ನು ಮಾಡಿಬಿಟ್ರೆ ಏನಾಗುತ್ತೆ, ಅದು ಅಸತ್ಯ. ಅಂದರೆ ಸತ್ಯ ಇರಲ್ಲ, ಅದು ಅಸತ್ಯಕ್ಕೊಳಗಾಗುತ್ತೆ ಅಂತಕ್ಕಂಥ. ಅದಕ್ಕೆ ಅವರು ಕೆಲವು ರಾಜಕೀಯ ಪಕ್ಷಗಳಿಗೆ ಸೇರ್ಪಡಲಿಲ್ಲ. ಅವರು ಧರ್ಮವನ್ನು ರಾಜಕೀಯದಿಂದ ಪ್ರತ್ಯೇಕಿಸಬಾರದು, ಸಂಪೂರ್ಣವಾಗಿ ಬೇರ್ಪಡಿಸಬಾರದು ಅಂತಕ್ಕಂಥದ್ದನ್ನು ಅವರು ಹೇಳಿದರು. ನೋಡಿ, ಈ ಸ್ಟೇಟ್ಮೆಂಟ್ ಸರಿಯಿಲ್ಲ. ಹಾಗಾದರೆ ಲಾಸ್ಟ್ ಸ್ಟೇಟ್ಮೆಂಟ್, ಗಾಂಧಿ ಅವರು ಧರ್ಮ ಮತ್ತು ರಾಜಕೀಯದ ನಡುವಿನ ನಿಕಟ ಸಂಬಂಧವನ್ನು ಬೆಂಬಲಿಸ್ತಿದ್ದರು. ದಯವೇ ಧರ್ಮದ ಮೂಲವಯ್ಯ ಅನ್ನಂಗೆ ಧರ್ಮಕ್ಕೆ ಸತ್ಯಕ್ಕೆ ಅನುಗುಣವಾಗಿ ರಾಜಕೀಯ ಇರಬೇಕು ಅನ್ನೋ ಅಂಥ ಉದ್ದೇಶ ಇತ್ತು. ಹಾಗಾಗಿ ಭಾರತ ಸ್ವತಂತ್ರಗೊಂಡಾಗ ANC-ಯಲ್ಲಿ ಇರಲಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಹೆಚ್ಚಾಗಿ ಇವರು ಪಾರ್ಟಿಸಿಪೇಷನ್ ಮಾಡಲಿಲ್ಲ, ಭಾಗವಹಿಸಿದರೂ ಸಹ ಕೆಲವೇ ರಾಜಕೀಯ ಪಕ್ಷಗಳಲ್ಲಿ ಇವರಿದ್ದರು. ಧರ್ಮದ ಮೂಲಕ ರಾಜಕೀಯ ನಡೀಬೇಕು, ಸತ್ಯತೆಗಳ ಮೂಲಕ ರಾಜಕೀಯ ನಡೀಬೇಕು, ಶಾಂತಿಯಿಂದ
ಮತ್ತು ಅಹಿಂಸೆಯಿಂದ ಈ ರಾಜಕೀಯ ನಡಿಬೇಕು ಅಂತಕ್ಕಂಥದ್ದೇ ಇವ್ರ ಉದ್ದೇಶ ಆಗಿತ್ತು. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ, ಇದು ಇವರ ಬೇಡಿಕೆಗಳಲ್ಲಿ ತಪ್ಪಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್, ಅಲ್ಲಾವುದ್ದೀನ್ ಖಿಲ್ಜಿ ಆಕ್ರಮಣದ ಸಮಯದಲ್ಲಿ ದೇವಗಿರಿಯ ದೊರೆ ಯಾರಾಗಿದ್ದರು? ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು 1296ರಿಂದ 1316ರವರೆಗೆ ದಿಲ್ಲಿಯನ್ನು ಆಳ್ವಿಕೆ ಮಾಡ್ತಾನೆ. ವಿಶೇಷವಾಗಿ ಈ ದಕ್ಷಿಣ ಭಾರತದ ಮೇಲೆ ಆಳ್ವಿಕೆ ಮಾಡಿದಂತಹ ಮೊದಲ ದೆಹಲಿ ಸುಲ್ತಾನ ಯಾರು ಅಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ. ಉತ್ತರ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಉತ್ತರ ಭಾರತದಲ್ಲಿ ಗುಜರಾತಿನ ಮೇಲೆ ದಾಳಿ ಮಾಡ್ತಾನೆ, ರಣತಂಬೂರ್ ಮೇಲೆ ಮಾಡ್ತಾನೆ, ಮೇವಾಡದ ಮೇಲೆ ದಾಳಿ ಮಾಡ್ತಾನೆ, ಮಾಳ್ವ, ಈ ರೀತಿಯಾಗಿ ದಾಳಿ ಮಾಡ್ತಾ ಹೋಗ್ತಾನೆ ಮಾಳ್ವದ ಮೇಲೆ. ಆದರೆ ಇಲ್ಲಿ ವಿಶೇಷವಾಗಿ ಅವನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾ ಹೋಗ್ತಾನೆ. ಈ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂಥ ಸಂದರ್ಭ, ಫಸ್ಟು ಈ ಮಹಾರಾಷ್ಟ್ರದ ಈ ದೇವಗಿರಿ ಮೇಲೆ ದಾಳಿ ಮಾಡ್ತಾನೆ. ಯಾಕೆಂದರೆ ಗುಜರಾತಿನ 2ನೇ ಕರ್ಣದೇವನ ಮಗಳು ದೇವಲಾದೇವಿ ಇಲ್ಲಿಗೆ ಬಂದಿರ್ತಾಳೆ. ನೆಕ್ಸ್ಟು ದೇವಗಿರಿ ಆದಮೇಲೆ ನಿಮಗೆ ವಿಶೇಷವಾಗಿ ಇಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗಬೇಕಾಗುತ್ತೆ. ದೇವಗಿರಿ ಇರ್ಬೋದು, ಇಲ್ಲಿ ವಿಶೇಷವಾಗಿ ವಾರಂಗಲ್, ಈ ವಾರಂಗಲ್ಲಿನ ಕಾಕತೀಯರ ಮೇಲೆ ಇರ್ಬೋದು, ಹಾಗೆ ಈ ದ್ವಾರ ಸಮುದ್ರದ ಹೊಯ್ಸಳರ ಮೇಲೆ ಇರ್ಬೋದು, ಅದೇ ರೀತಿ ಮಧುರೆಯ ಪಾಂಡ್ಯರ ಮೇಲೆ ಇರ್ಬೋದು. ಈ ಹಳೆ ಬೀಡು ಏನಿದೆ, ಹಳೆ ಬೀಡಿನ ಮೇಲೂ ಸಹ ಮಲ್ಲಿಕ್ ಕಾಫರ್ ದಾಳಿ ಮಾಡ್ತಾನೆ. ಇಲ್ಲೇನು ಕೇಳಿದರೆ ನಮಗೆ ಮಲ್ಲಿಕ್ ಕಾಫರ್, ರಾಣಾ ರತನ್ ಸಿಂಗ್ ಮತ್ತು ರಾಮಚಂದ್ರ ದೇವ ಮತ್ತು ಪ್ರತಾಪ ರುದ್ರದೇವ ಅಂತ ಕೇಳಿದ್ದಾರೆ. ನೋಡಿ, ಪ್ರತಾಪ ರುದ್ರದೇವ ಮತ್ತು ರಾಮಚಂದ್ರ ದೇವ ಇವರಿಬ್ಬರು ಕನ್ಫ್ಯೂಸ್ ಆಗ್ಬೋದು, ಬಟ್ ಇವೆರಡೂ ಅಲ್ಲ ಅಂತ ಗೊತ್ತಿರುತ್ತೆ. ನೋಡಿ, ವಿಶೇಷವಾಗಿ ದೇವಗಿರಿಯ ಯಾದವರು, ಯಾದವ ಜನಾಂಗಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಯಾರು ಆಳ್ವಿಕೆ ಮಾಡ್ತಾಯಿದ್ರು ಅಂದರೆ ಇಲ್ಲಿ ರಾಮಚಂದ್ರ ದೇವ. ದೇವಗಿರಿಯಲ್ಲಿ ಅಂತ ಕೇಳಿದ್ದಾರೆ ಅವರು, ಎಲ್ಲಿ ಅಂತಕ್ಕಂಥದ್ದು ದೇವಗಿರಿಯಲ್ಲಿದ್ದಂಥವ್ರು ಯಾರು ಅಂದರೆ ರಾಮಚಂದ್ರ ದೇವ ಸೆಕೆಂಡ್ ಅಂತಕ್ಕಂಥವನು ದೇವಗಿರಿಯಲ್ಲಿದ್ದ. ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾರು ಅಂದರೆ ರಾಮಚಂದ್ರ ದೇವ. ಯಾಕೆ ಅಂದರೆ ಗುಜರಾತಿನ ಮೇಲೆ ದಾಳಿ ಮಾಡಿ ಈ ಒಂದು 2ನೇ ಕರ್ಣದೇವನ ಮಗಳು, ಈ 2ನೇ ಕರ್ಣದೇವನ ಮಗಳು ದೇವಲಾದೇವಿ ಏನು ಮಾಡ್ತಾಳೆ, ದೇವಗಿರಿ ಓಡಿಗೆ ಬಂದಾಗ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ಏನು ಮಾಡ್ತಾನೆ, ಇವಳನ್ನೇ ತನ್ನ ಮಗನಿಗೆ ಮದುವೆ ಮಾಡ್ಕೊಳ್ತಾರೆ. ಈ ಗುಜರಾತಿನ ದಾಳಿ ಸಂದರ್ಭದಲ್ಲಿ ಸತ್ತ 2ನೇ ಕರ್ಣದೇವನ ಮಡದಿ ಕಮಲಾದೇವಿ ಏನು ಮಾಡ್ತಾಳೆ, ಅಲ್ಲಾವುದ್ದೀನ್ ಖಿಲ್ಜಿಯ ರಾಣಿ ಆಗ್ತಾಳೆ, ಹಿಂದೂ ರಾಣಿ ಆಗ್ತಾಳೆ. ಹಾಗಾದರೆ ಈ ಪ್ರತಾಪ ರುದ್ರದೇವ ಅಂತಕ್ಕಂಥವನು ಎಲ್ಲಿದ್ದ? ಈ 2ನೇ ಪ್ರತಾಪ ರುದ್ರದೇವ ಈ ವಾರಂಗಲ್ಲಿನ ಕಾಕತೀಯರು ಕೊಯ್ನೂರು ವಜ್ರವನ್ನು ಇಲ್ಲಿಂದಲೇ ತಗೊಂಡೋಗಿದ್ದು ಅಲ್ಲಾವುದ್ದೀನ್ ಖಿಲ್ಜಿ, ಮಲ್ಲಿಕ್ ಕಾಫರ್, ದಂಡನಾಯಕ ಮಲ್ಲಿಕ್ ಕಾಫರ್ ಕೊಯ್ನೂರು ವಜ್ರವನ್ನು, ಈ ಪ್ರತಾಪ ರುದ್ರದೇವ ವಾರಂಗಲ್ಲಲ್ಲಿರ್ತಾನೆ. ಹಾಗಾದರೆ ಈ ರಾಣಾ ರತನ್ ಸಿಂಗ್ ಎಲ್ಲಿ ಅವನು ಅಂದರೆ ಮೇವಾಡದವನು. ಪದ್ಮಿನಿ ಅಂತ ಏನು ಬರ್ತಾಳೆ, ಈ ಮೇವಾಡಕ್ಕೆ ಸಂಬಂಧಿಸಿದಂತೆ ರಾಣಾ ರತನ್ ಸಿಂಗ್ ಪದ್ಮಿನಿನ ಒಂದ್ಸಲ ಮಿರರ್ ಸೋಲಿಸಿ ತೋರಿಸಿದ್ರೆ ಸಾಕು, ನಾನು ಈ ಯುದ್ಧವನ್ನು ಮೊಟಕುಗೊಳಿಸ್ತೀನಿ ಅಂತ. ಹಾಗಾದರೆ ಗುಜರಾತಿನ ದಾಳಿಯ ಸಂದರ್ಭದಲ್ಲಿ ಈ ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕ್ ಕಾಫರ್ನನ್ನು ಏನು ಮಾಡಿರ್ತಾನೆ, 1000 ದೀನಾರಿಗೆ ಕೊಂಡ್ಕೊಂಡಿರ್ತಾನೆ. ಇವನೇ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ದಂಡಯಾತ್ರೆಯ ನಾಯಕ ಮಲ್ಲಿಕ್ ಕಾಫರ್. ಈಗ ರಾಮಚಂದ್ರ ದೇವ ಮತ್ತು ಕಮಲಾದೇವಿಗೆ ಸಂಬಂಧಿಸಿದಂತೆ ಗೊತ್ತಾಯಿತು. ಕಮಲಾದೇವಿ ಕರ್ಣದೇವನ ಹೆಂಡತಿ ಅಂತ ಗೊತ್ತಾಯಿತು. ಇಲ್ಲಿ ದೇವಲಾದೇವಿಯನ್ನು ಹುಡುಕೋದಕ್ಕೆ ಬಂದಂಥ ಪ್ರಯತ್ನದಲ್ಲಿ ದಕ್ಷಿಣ ಭಾರತದ ಮೇಲೆ ಅಟ್ಯಾಕ್ ಆಯಿತು. ಇಲ್ಲಿ ವಾರಂಗಲ್ ಕಾಕತೀಯರ ಮೇಲೆ ಮತ್ತು ದ್ವಾರ ಸಮುದ್ರದ ಹೊಯ್ಸಳರ ಮೇಲೆ, ಬಲ್ಲಾಳನಿಗೆ ಸಂಬಂಧಿಸಿದಂತೆ ಪಾಂಡ್ಯರ ಮೇಲೆ ಸಹ ದಾಳಿ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವಿಷ್ಟು ಈತನಿಗೆ ಸಂಬಂಧಿಸಿದಂಥ ದಿಗ್ವಿಜಯ. ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಈ ಮಹಾರಾಷ್ಟ್ರದ ದೇವಗಿರಿ ಇಲ್ಲಿ ರಾಮಚಂದ್ರ ದೇವ ಇದ್ದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಎಸ್, ಹಾಗಾದರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ನಾವು ಮಾತಾಡ್ತಾ ಹೋಗೋಣ. ಈ ಮುಂಬರುವ ಪರೀಕ್ಷೆಗಳಿಗೆ ಎಲ್ಲರೂ ಚೆನ್ನಾಗಿ ಸಿದ್ಧತೆಯನ್ನು ನಡೆಸಿ, ಅವಕಾಶ ಮತ್ತೆ ಸಿಗೋದಿಲ್ಲ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.